ಕೈಕೊಟ್ಟ ಮಳೆ ಬೇಸತ್ತ ಅನ್ನದಾತ ಬೆಳೆಯನ್ನೇ ನಾಶಗೈದ ರೈತ ತಾನು ಬೆಳೆಯನ್ನೇ ನಾಶ ಮಾಡಿದ ಬೆಳಗಾವಿ ರೈತರು ಬೆಳಗಾವಿಯಲ್ಲಿ ಬರದ ಛಾಯೆ ಆವರಿಸಿಕೊಂಡಿದೆ. ಹೀಗಾಗಿ ತಾನು ಬೆಳೆದಂತ ಬೆಳೆಯನ್ನೇ ತಾನೇ ನಾಶ ಮಾಡಿದ್ದಾರೆ. ಮಳೆ ಕೈಕೊಟ್ಟಿದೆ, ಹೀಗಾಗಿ ರೈತ ಬೇಸತ್ತು ಬೆಳೆಯನ್ನೇ ನಾಶ ಮಾಡಿದ್ದಾನೆ. ತಾನು ಬೆಳೆದ ಬೆಳೆಯನ್ನೇ ನಾಶ ಮಾಡಿದ ಬೆಳಗಾವಿ ರೈತರು. ಬೆಳಗಾವಿಯಲ್ಲಿ ಬರದ ಛಾಯೆ, ರೈತರಿಗೆ ಡಬಲ್ ಶಾಕ್ ಎದುರಾಗಿದೆ. ಮಳೆ ಇಲ್ಲ, ಸರ್ಕಾರದ ಸ್ಪಂದನೆ ಇಲ್ಲ, ನೊಂದ ರೈತ. ರೋಟರಿ ಹೊಡೆದು ಕೊತ್ತಂಬರಿ ಬೆಳೆ ಸಂಪೂರ್ಣವಾಗಿ ನಾಶ ಮಾಡಿದ್ದಾನೆ. ಕೇದನೂರು ಗ್ರಾಮದ ರೈತ ಚಂದ್ರಪ್ಪ ಎಂಬುವವರ ಬೆಳೆ ಪ್ರತಿ ಎಕರೆಗೆ ಸುಮಾರು 50,000 ರೂಪಾಯಿ ಖರ್ಚು ಮಾಡಿದ್ದಾರೆ. ಇಷ್ಟೆಲ್ಲ ಮಾಡಿದ್ರು ಕೈಗೆ ಬಂದ ತುತ್ತು ಬಾಯಿಗೆ ಬಾರದಂತೆ ಆಗಿದೆ. ಕೃಪೆ ತೋರದ ವರುಣ ಒಣಗಿದ ಕೊತ್ತಂಬರಿ ಬೆಳೆ. ಇದರಿಂದ ನೊಂದು ರೋಟರಿ ಮೂಲಕ ಕೊತ್ತಂಬರಿಯನ್ನ ನಾಶ ಮಾಡಿದ್ದಾನೆ. ಪರಿಹಾರವಾದ್ರೂ ನೀಡಿ ಎಂದು ಕೈ ಸರ್ಕಾರಕ್ಕೆ ಮನವಿಯನ್ನ ಮಾಡಿರುವಂತದ್ದು. ಕೊತ್ತಂಬರಿ ಬೆಳೆಯನ್ನ ಬೆಳೆದಿದ್ರು, ಬಟ್ ಬೆಳೆ ಚಿಗುರೊಡಿಬೇಕು, ಬೆಳಿಬೇಕು ಅಂತ ಅಂದ್ರೆ ಮಳೆ ಬೇಕಲ್ವಾ? ಮಳೆ ಇಲ್ಲ. ಹೀಗಾಗಿ ಏನ್ ಮಾಡೋಣ, ಇಡೀ ಬೆಳೆಯನ್ನೇ ರೋಟರಿಯನ್ನ ಹೊಡೆದು ಮತ್ತೆ ನಾಶ ಮಾಡಿರುವಂತದ್ದು ಬೆಳೆಯನ್ನ. ಹೀಗಾಗಿ ಸರ್ಕಾರಕ್ಕೆ ಕೂಡ ಮನವಿಯನ್ನ ಮಾಡ್ಕೊಂಡಿದ್ದಾನೆ ರೈತ. ಯಾಕಂದ್ರೆ ರೈತ ಬೆಳೆದಂತ ಬೆಳೆ ರೀ, ಅದ್ರಾಗ ಇದು ಸೊಪ್ಪು ಅಂತ ಹೇಳಿದ್ರ ಕೊತ್ತಂಬರಿ ಸೊಪ್ಪು ಈಗ ತನ್ನ ಕೈಲೇನೆ ನಾಶ ಮಾಡಕತ್ತಾನೆ. ಟ್ರೇಲರ್ ಹೊಡೆದ ಕೇಸಿಂದ ತನ್ನ ಕೈಲೇನ ಇದನ್ನ ಟ್ರೇಲರ್ ಹೊಡೆದ ಕೇಸಿಂದ ನಾಶ ಮಾಡೋದು ಅಂದ್ರೆ ಸಣ್ಣ ಮಾತನೂ ಅಲ್ರಿ, ಹುಡುಗಾಟಿ ಮಾತನೂ ಅಲ್ರಿ. ಸಾಕಷ್ಟು ಕಷ್ಟಪಟ್ಟು ಇದನ್ನ ಬೆಳೆ ಬೆಳೆದಿರ್ತಾನ್ರಿ. ಏನು ಗೊಬ್ಬರ ಹೌದಲ್ಲ, ಆಳ ಗೀಳ 108 ರಾತ್ರಿ ಹಗಲಿ ಕಷ್ಟಪಟ್ಟು ಈ ಬೆಳೆ ಬೆಳೆದಿರ್ತಾನ್ರಿ. ಏನೋ 4 ದುಡ್ಡು ಬರ್ಬೋದಂತ. ಆದ್ರೆ ಧಾನ್ಯ ಇಲ್ಲದಕ್ಕ ಈ ಪರಿಸ್ಥಿತಿ ಆಗೈತೆ. ಧಾನ್ಯ ಇಲ್ಲ ಅಂದ್ರೆ ಏನಾಗಿದೆ ನಮ್ಮ ಅನಿಸಿಕೆ, ರೈತಗ ಮಾಮ ಆಟ ಬರೋದ್ರಿಂದ ರೈತ ಯಾವಾಗೂ ಮುಂದೆ ಹೋಗಕ್ಕೆ ಸಾಧ್ಯ ಇಲ್ಲ ಅಂತ ಒಬ್ರು ತಜ್ಞರ ಮಾತು, ನಮ್ಮ ಮಾತುನು ಹೌದು. ಮಾಮ ಅಂದ್ರೆ ಏನು, ಒಂದು ಮಾನ್ಸೂನ್ ಈಗಾಗಲೇ ಮಾನ್ಸೂನ್ ಕೈ ಕೊಟ್ಟೈತ್ರಿ. ಜೂನ್ ತಿಂಗಳಾಗ ಮಳೆ ಬೆಳೆ ಬಂದ್ ಕೇಸಿಂದ ಎಲ್ಲ ಹಸಿರು ಕಾಣ್ಬೇಕಾಗಿತ್ರಿ. ಅದ್ರ ಹಸಿರೆಲ್ಲ ಎಲ್ಲ ಇದು ಕಪ್ಪು ಕಾಣತೈತ್ರಿ ಭೂಮಿ. ಯಾಕಂದ್ರೆ ಮಳೆ ಸರಿಯಾಗಿ ಟೈಮ್ ಕಾಗ್ಲಿಲ್ಲ. ಇದು ಒಂದ್ರಿ. ಎರಡನೇದಾಗಿ ಇದು ತೆಗ್ದಿದ್ಕ ಕೂಲಿ ಹಾಕಿ ಕೂಲಿ ಮಂದಿ ನೋಡ್ರ 200-300 ರೂಪಾಯಿ ಪಗಾರ ತಗೊಳತ್ತಾರ. ಈಗ ಹಂಗ ಇದ ಮಾಡ್ತಿರು. 1 ಗಂಟೆ ತೆಗ್ದಿದ್ದ ಬಾಡಿಗೆ ಹಾಕಿಲ್ರಿ. ಆ ಬಾಡಿಗೆ ಮತ್ ಕೈಲೆ ಕೊಟ್ಟುರಿ. ಮತ್ತಿಂದ ನಾವ್ ತಗೊಂಡ್ ಏನ್ ಮಾಡೋದ ಅಂತ ಹೇಳಿ ಹೊಡ್ಯಾಕತ್ತ. ರೇಟ್ ಹತ್ತಾಕಿಲ್ದ ಕೈ ಹೊಡ್ಯಾಕತ್ತ ಈಗೆಲ್ಲ ಪೂರ್ತಿ. ಮತ್ತಿದ ನೀರು ಇಲ್ಲ ಬಾವ್ಯಾಗ, ಮತ್ತೇನ್ ಮಾಡೋದು? ಇದೆಲ್ಲ ನಿಮ್ಗ ಹಾಕಿದ ಖರ್ಚುನು ಬರ್ಲಿಲ್ಲ ಹೆಂಗ್ರಿ? ಇಲ್ರಿ, ಹಾಕಿದ್ ಒಂದ್ ದುಡ್ಡು ಬಂದಿಲ್ರಿ. ಅದ 1 ಗಂಟು ಉದ್ದೀನ್ರಿ. ಆ ಗಂಟು ಸುದ್ದ ಕೈಲೆ ಬಾಡಿಗೆ ಕೊಟ್ಟು ಬಂದೆ. ಹೌದಾ? ಏನಂತಾರೆ ಮಾರ್ಕೆಟ್ ತಗೊಂಡೋದ್ರ? ಅದಕ್ಕೆ ಯಾರು ತಗೊಳಕನ ಇಲ್ರಿ. ಗುಂಡೆದಾಗ ಹೋಗತ್ ಬಂದ್ರಿ. ಬೆಲೆನ ಇಲ್ಲ. ಬೆಲೆ ಇಲ್ದಾರ್ಕನ ನೋಡ್ರಿ. ತೆಗ್ದಿದ್ಕ